ಹೊಸದಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ನೇಮಕ ಆಗಿರುವ ಮತ್ತು MP ಆಗಿರುವ ನಮ್ಮ GC ಚಂದ್ರಶೇಖರ್ ಸಾಹೇಬ್ರವರ ಒಂದು ಸಮ್ಮುಖದಲ್ಲಿ ಈ ದಿನ ಅವರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನ ಅಪಾರ ಬೆಂಬಲಿಗರೊಂದಿಗೆ ಸೇರ್ಪಡೆಯಾಗಲಿದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸುಸ್ವಾಗತವನ್ನ ಕೋರ್ತಾ ಇನ್ನು ಬಹಳ ಜನ ಬರೋರಿದ್ದಾರೆ ಸರ್, ವೆಲ್ಕಮ್ ಮಾಡ್ತೀವಿ. ಬಹಳ ಜನ ಬೇರೆ ಹಿಂದೆ ಕಾರ್ಯಕ್ರಮ ಇದೆ. ಯಲ್ಲಪ್ಪನವರು ನಮ್ಮ ಜೊತೆಗೆ ಹಿಂದೆಯಿಂದ ಇರೋರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡಿದ್ರು. ಏನೋ ಕಾರಣದಿಂದ ಸ್ವಲ್ಪ ಯಾವುದೋ ಬೇರೆ ವೈಯಕ್ತಿಕವಾಗಿ ಸ್ವಲ್ಪ ಪಾರ್ಟಿಯಿಂದ ದೂರಾಗಿ ಉಳ್ಕೊಂಡಿದ್ರು. ಈಗ ಮತ್ತೊಮ್ಮೆ ಸಕ್ರಿಯವಾಗಿ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಕೇಂದ್ರದ ನಮ್ಮ ಪಕ್ಷದ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಬಂದಿದ್ದೀವಿ. ಅವ್ರಿಗೆ ಆತ್ಮೀಯವಾಗಿ ಪಕ್ಷದಲ್ಲಿ ನಾವೆಲ್ಲರೂ ಸೇರಿ ನಮ್ಮ GC ಚಂದ್ರಶೇಖರ್ ಅವರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಮತ್ತು ಸಂಸದರು ಅವರ ನಾಯಕತ್ವದಲ್ಲಿ ಮತ್ತೆ ಅವ್ರನ್ನ ಯಲ್ಲಪ್ಪನವ್ರನ್ನ ಪಕ್ಷದಲ್ಲಿ ಸೇರ್ಪಡೆ ನಾವು ಮಾಡ್ಕೊಳ್ತಾ ಇದ್ದೀವಿ. ಅವರು ಮತ್ತು ಅವರ ಬೆಂಬಲಿಗರು ಬಂದಿರೋದ್ರಿಂದ ನಮ್ಮ ಗರುಡಾಚಾರ್ಯ ಭಾಗದಲ್ಲಿ ತುಂಬ ನಮಗೆ ಅನುಕೂಲವಾಗಿದೆ ಆಗುತ್ತೆ. ಮತ್ತು ಹೂಡಿ ಬ್ಲಾಕ್ನಲ್ಲೂ ಕೂಡ ವಿಶೇಷವಾಗಿ ಎಲ್ಲ ಹಳಬರು ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮನೇಲಿ ಕೂತಿದ್ರು, ಸ್ವಲ್ಪ ದೂರ ಉಳ್ಕೊಂಡಿದ್ರು, ಯಾವುದಾದ್ರೂ ಬೇರೆ ಬೇರೆ ಸಂದರ್ಭದಲ್ಲಿ ಸ್ವಲ್ಪ ಇದಾಗಿರ್ಬೋದು, ಅವ್ರಿಗೆಲ್ಲ ಮನವೊಲಿಸಿ ಇವತ್ತು ಎಲ್ಲರೂ ಬರ್ತಾ ಇದ್ದಾರೆ. ಪಕ್ಷದ ಅಭ್ಯರ್ಥಿಗೆ ಶಕ್ತಿ ಕೊಡಬೇಕು, ಪಕ್ಷಕ್ಕೆ ಗೆಲ್ಲಿಸಬೇಕು ಅಂತ ಬಂದಿದ್ದಾರೆ. ನಿಮಗೆ ವೆಲ್ಕಮ್ ಮಾಡ್ತೀನಿ. ಇವತ್ತು ಎಲ್ಲ ಪಕ್ಷ ಸೇರಲಿಕ್ಕೆ ಕಾವೇರಿ ನಗರ ವಾರ್ಡಿಂದ ಬಂದಿದ್ದೀರಾ? ಒಂದು 9,000 ಹೋಗಿ ಅದಕ್ಕೀಗ ನಮ್ಮ ಶಾಸಕರು ಮತ್ತು ಈ ಭಾಗದ ಎಲ್ಲ ನಾಯಕರಾದ ರಿಜ್ವಾನ್ ಅವರು ಕೂಡ ಇವತ್ತು ಸೇರ್ಪಡೆ ಆಗಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದಾರೆ. ನ್ಯಾಚುರಲ್ ಆಗಿ ಇದನ್ನು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮಾಡಲು ಅಧ್ಯಕ್ಷರು KPCC ಅಧ್ಯಕ್ಷರು, ಇದು ನಮ್ಮ ಇದರಲ್ಲ. ಆದರೂ ಕೂಡ ಇವತ್ತು ರಿಜ್ವಾನ್ ಅವರು ಮತ್ತು ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾವು ಇವತ್ತು ಇದು ಮಾಡಿ ಇನ್ನೊಂದು ದಿವಸ ನಾವು ಅಧ್ಯಕ್ಷರ ಸಮ್ಮುಖದಲ್ಲೂ ಕೂಡ ಇದನ್ನು ಈ ಕಾರ್ಯಕ್ರಮ ಮಾಡೋಣ. ಅಲ್ಲಿ ತನಕ ಕೆಲಸ ಮಾಡೋದಕ್ಕೋಸ್ಕರ ನಾವು ಈಗ ನಿಮ್ಮನ್ನು ಪಕ್ಷಕ್ಕೆ ಬರಮಾಡ್ಕೋತಾ ಇದ್ದೀವಿ. ಅದರಲ್ಲಿ ಇವಾಗ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ನಂದಕುಮಾರು, ಅದ್ರ ಜೊತೆಗೆ ನಮ್ಮ ಬೇಗಿದ್ದಾರೆ, ಮತ್ತು ಶಂಕರ್ ರೆಡ್ಡಿ ಅವರಿದ್ದಾರೆ, ಮೇಯ್ನಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಮತ್ತು ನಾಗೇಶು. ಇಲ್ಲಿ ನಾನು ಹೇಳೋದೇನಂತ ಅಂದರೆ ಆಮೇಲೆ ಕಮಲಾಕ್ಷ ರಾಜಣ್ಣವರು ಎಲ್ಲ ಇದೆ. ಪಕ್ಷನ ಸದೃಢಗೊಳಿಸಬೇಕು ಅಂತ ನಮ್ಮ ಪಕ್ಷಕ್ಕೆ ಯಾರು ಅದರಲ್ಲಿ ತಪ್ಪೇನೆ, ಪಕ್ಷದ ಒಂದು ನಿರ್ಧಾರ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ತಗೊಂಡಿರೋ ನಿರ್ಧಾರ, ರಾಜ್ಯದಲ್ಲಿ ಯಾರೇ ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದರೆ ನಾವು ಕರ್ಕೊಂಡು ನಮ್ಮ ಪಕ್ಷದ ನೀತಿ ನಿಯಮಗಳನ್ನು ಒಪ್ಕೊಂಡು ಯಾರು ಬರ್ತಾರೆ ಅವ್ರಿಗೆ ಕೊಟ್ಟು ಇದು ಮಾಡಿ ಅವರು ಕೂಡ ಪ್ರಾಮುಖ್ಯತೆ ಕೊಟ್ಟು ಹೇಗಾದರೂ ಮಾಡಿ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಗೆಲ್ಲಿಸ್ಕೋಬೇಕು. ಅದರಲ್ಲಿ ಕೆಲವ್ರನ್ನ ಕರ್ಕೊಂಡ್ರೆ, ಕೆಲವರು ಕೆಲಸ ಮಾಡಿದ್ರೆ, ಕೆಲವರು ಇನ್ನೊಂದು ಮಾಡಿದ್ರೆ ಒಬ್ರಿಗೊಬ್ರಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮನಸ್ಸು ನೋವಾಗ್ಬೋದು. ದಯವಿಟ್ಟು ನಾನೆಲ್ಲ ನಿಮಗೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಸಮಸ್ಯೆ ಬಂದರೂ ಈಗ ಎಷ್ಟೆಷ್ಟೋ ನೋವುಗಳು. ಇವಾಗ ಆರ್ಮಿನಲ್ಲಿ ಕೆಲಸ ಮಾಡೋರು ಕೈ ಕಾಲು ಕಳ್ಕೊಂಡ್ಬಿಟ್ಟಿರ್ತಾರೆ. ಇದು ನಮ್ಮ ಶತ್ರು ರಾಷ್ಟ್ರಗಳನ್ನ ಎದುರಿಸ್ಬೇಕಾದ್ರೆ ಅದೇ ಅವ್ರ ಲೈಫ್ ಲಾಂಗ್ ಬರೋದೇ ಇಲ್ಲ, ಕೆಲಸನೇ ಇರೋದಿಲ್ಲ. ಅದಕ್ಕಿಂತ ನೋವೇನಲ್ಲ. ಇದು ಇನ್ನು 4 ವರ್ಷ ಅಸೆಂಬ್ಲಿ ಎಲೆಕ್ಷನ್ಸು, ಇನ್ನು 4 ವರ್ಷ ಇದೆ. ಈಗ ಇದ್ರದ್ದು ಇಲ್ಲ, ಅಸೆಂಬ್ಲಿ ಎಲೆಕ್ಷನ್ಸ್ ಇಲ್ಲ. ಆ ಕಾರಣಕ್ಕೋಸ್ಕರ ಯಾರೇ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ಬಂದರೂ ಕೂಡ ಅವ್ರನ್ನ ಸ್ವಾಗತಿಸಿ ಒಂದು ಬ್ರಾಡ್ ಮನಸ್ಸಿಂದ, ಒಂದು ಉದಾರತೆಯಿಂದ ನೀವೆಲ್ಲರನ್ನೂ ಸ್ವೀಕರಿಸೋದು. ಎಲ್ಲೋ ನಾವು ಸಂಕುಚಿತವಾಗಿ ಯೋಚನೆ ಮಾಡಿ ಅವ್ರು ಬಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಇವ್ರು ಬಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅವ್ರು ಕೆಲಸ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಾವು ಪಕ್ಷ ಕಟ್ಟೋದು ಕಷ್ಟ. ಅದರಿಂದ ಎಲ್ಲರೂ ಸೇರಿಕೊಂಡ್ರೆ ನೀವೆಲ್ಲರೂ ಕೂಡ ಇದು ಕಾಂಗ್ರೆಸ್ಸು ಒಂದು ಸಮುದ್ರ ಇದ್ದಂಗೆ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಅವಕಾಶ ಕೊಡ್ಬೋದು, ಏನೇನಾದರೂ ಒಂದು ಅವಕಾಶ ಕೊಡ್ಬೋದು. ಅದನ್ನು ಗಳಿಸ್ಕೋಬೇಕಂದ್ರೆ ಏನು ಮಾಡಬೇಕು ಅಂತಂದರೆ, ನೀವು ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಸೋದಕ್ಕೆ ಬಿಡಕ್ಕೆ ಅವ್ರು ಅಷ್ಟು ಶ್ರಮ ಪಟ್ಟರು, ಇವ್ರು ಶ್ರಮ ಪಟ್ಟರು, ಇವ್ರ ಕೊಡುಗೆ ಎಷ್ಟಿದೆ ಪಕ್ಷ ಗೆಲುವಿಗೆ ಅನ್ನೋದನ್ನು ನೀವು ಇದು ಮಾಡಿ ರಿಜಿಸ್ಟರ್ ಮಾಡಬೇಕು. ಅಕೌಂಟಬಿಲಿಟಿ ಅಂತಾರೆ.
ಅದು ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಭಾಳ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ಅವ್ರ ಹಿಂದೆ ಒಂದು 10-15 ಸಾವಿರ ಓಟ್ ಇದೆ ಅಂತ ಒಬ್ಬ ನಾಯಕರನ್ನ ಇವತ್ತು ನಮ್ಮ ಪಕ್ಷಕ್ಕೆ ನೀವೆಲ್ಲ ಸೇರಿಸ್ತಾ ಇದ್ದಾರೆ. ನಾಗೇಶ್ ಇರ್ಬೋದು, ನಮ್ಮ ಅಧ್ಯಕ್ಷರು ಇರ್ಬೋದು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಸೇರಿ ನಿಜವಾದವರ ನೇತೃತ್ವದಲ್ಲಿ ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಇರ್ಬೋದು, ಅವರಿಬ್ಬರು ಶಂಕರ್ ರೆಡ್ಡಿ ಮತ್ತೆ ಅವರೆಲ್ಲ ನೀವೆಲ್ಲ ಟಿಕೆಟ್ಗೆ ಕೇಳಿದಂಥವ್ರು. ಅಂತಂದ್ರೆ ಟಿಕೆಟ್ ಸಿಗಲಿಲ್ಲ, ಇವಾಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮನ್ನೆಲ್ಲ ನಾನು ತುಂಬ ಒಂದು ಇದರಲ್ಲಿ KPCC ವತಿಯಿಂದ ಅಭಿನಂದಿಸ್ತೀನಿ ನಿಮ್ಗೆ. ಯಾಕೆ ಅಂತಂದ್ರೆ ಇಷ್ಟು ಟಿಕೆಟು ಸಿಗಲಿಲ್ಲ ಆದರೂ ಕೂಡ ನಾವು ಸತ್ಕರ್ತಿ ಪರ ಬಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಇದ್ದೀರಾ. ಅದಕ್ಕಿಂತ ನೀವು ದೊಡ್ಡ ಮನಸ್ಸು ತೋರಿಸಿದ್ದೀರಿ ಅಂತಂದ್ರೆ ಇವರು ಗ್ರೇಟ್ ಪೀಪಲ್. ನಾಗೇಶ್ ಒಂದು ಮಾತು ಹೇಳ್ತೀನಿ, ಇದು ಮೀಡಿಯಾದವ್ರು ಇದ್ದಾರೆ, ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ನಾನು ಇವಾಗ ಕಾರ್ಯಾಧ್ಯಕ್ಷ ಆಗಿ ಬಂದೊಂದು ವಾರ ಆಯಿತು. ನಾನು ನಿನ್ನನ್ನು ಇವತ್ತಿನ ನೋಡ್ತಾ ಇಲ್ಲ, ನೀನು ನಮ್ಮ ಯೂತ್